ಇವತ್ತಿನ ಟಾಪಿಕ್ ಯಾವ್ದಪ್ಪ ಅಂದ್ರೆ ಕುವೆಂಪು. ಇವತ್ತಿನ GK 360 ಕ್ಲಾಸ್ ಯಾವ್ದಪ್ಪ ಅಂದ್ರೆ 70ನೇ ಕ್ಲಾಸ್ ವಿದ್ಯಾರ್ಥಿ. 70ನೇ ಕ್ಲಾಸ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆದ ಮನುಷ್ಯ ಯಾರಪ್ಪ ಅಂದ್ರೆ ಕುವೆಂಪು. ಒಂದು ಅದ್ಭುತವಾದ ಕವಿ ಎಂದು ಕೂಡ ಹೇಳ್ಬೋದು. ಅದೇ ರೀತಿ ಕುವೆಂಪು ಅವರನ್ನು ರಸಋಷಿ ಎಂದು ಕೂಡ ಕರೆಯುತ್ತೇವೆ. ರಸಋಷಿ ಎಂದು ಕೂಡ ಕರೆಯುತ್ತೇವೆ. ರಸಋಷಿ ಎನ್ನುವರು ಕುವೆಂಪು ಅವರನ್ನು. ಇದು ಕೂಡ ಕ್ವಶನ್ ಆಗಿದೆ. ಅದೇ ರೀತಿ ವಿದ್ಯಾರ್ಥಿಗಳು ಕುವೆಂಪು ಅವರನ್ನು ಎರಡನೇ ರಾಷ್ಟ್ರಕವಿ. ಮೊದಲನೇ ರಾಷ್ಟ್ರಕವಿ ಯಾರಪ್ಪ ಕಾಮೆಂಟ್ ಮಾಡಿ. ಗೋವಿಂದ ಪೈ. ಯಾರು? ಗೋವಿಂದ ಪೈ. ಮೊದಲ ರಾಷ್ಟ್ರಕವಿ ಯಾರಪ್ಪ ಅಂದ್ರೆ ಗೋವಿಂದ ಪೈ. ಎರಡನೇ ರಾಷ್ಟ್ರಕವಿ ಯಾರಪ್ಪ ಅಂದ್ರೆ ಕುವೆಂಪು. ಅದೇ ರೀತಿ ವಿದ್ಯಾರ್ಥಿಗಳೇ, ಈ ಕುವೆಂಪು ಅವರು ಕರ್ನಾಟಕದ ನಾಡಗೀತೆಯನ್ನು ಕೂಡ ಬರೆದಿದ್ದಾರೆ. ಕರ್ನಾಟಕದ ನಾಡಗೀತೆ ಯಾವ್ದಪ್ಪ ಅಂದ್ರೆ ಜೈ ಭಾರತ ಜನನೀಯ ತನುಜಾತೆ. ಜೈ ಭಾರತ ಜನನೀಯ ತನುಜಾತೆ. ಜೈ ಭಾರತ ಜನನೀಯ ತನುಜಾತೆ ಎಂಬ ಕರ್ನಾಟಕದ ಕನ್ನಡ ನಾಡಿನ ಗೀತೆಯನ್ನು ಬರೆದವರು ಯಾರಪ್ಪ ಅಂದ್ರೆ ಕುವೆಂಪು. ಅಂತ ಒಂದು ಅದ್ಭುತವಾದ ಕವಿ ಎಂದು ಕೂಡ ಹೇಳಬಹುದು. ಇದರಿಗೆ ಜ್ಞಾನಪೀಠ ಪ್ರಶಸ್ತಿ ಕೂಡ ದೊರಕಿದೆ ವಿದ್ಯಾರ್ಥಿಗಳೇ. ಅವೆಲ್ಲ ಸಂಕ್ಷಿಪ್ತವಾಗಿ ಇಲ್ಲಿ ನೋಡೋಣ. ಎಕ್ಸಾಮ್ ದೃಷ್ಟಿಯಲ್ಲಿ ತುಂಬಾ ಇಂಪಾರ್ಟೆಂಟ್ ಇವೆಲ್ಲ. ಅದೇ ರೀತಿ ಕುವೆಂಪು ಅವರ ಪೂರ್ಣ ಹೆಸರೇನಪ್ಪ? ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ. ಅದೇ ರೀತಿ ಇವರ ಒಂದು ಜನನ 1904 ಡಿಸೆಂಬರ್ 29. 1904 ಡಿಸೆಂಬರ್ 29ರಂದು ಕುವೆಂಪು ಅವರು ಜನಿಸಿದರು. ಯಾವ ಸ್ಥಳದಲ್ಲಿ ಅಂದ್ರೆ ಚಿಕ್ಕಮಗಳೂರಿನ ಕೊಪ್ಪ ಎಂಬ ಗ್ರಾಮದಲ್ಲಿ. ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ಎಂಬ ಗ್ರಾಮದಲ್ಲಿ. ಅದೇ ಮುಂದೆ ಆತ ಬೆಳೆದಿದ್ದು ತೀರ್ಥಹಳ್ಳಿಯಲ್ಲಿ. ಅದೇ ರೀತಿ ವಿದ್ಯಾರ್ಥಿಗಳೇ, ಎರಡನೇ ರಾಷ್ಟ್ರಕವಿ ಎಂದು ಕೂಡ ಕುವೆಂಪು ಅವರನ್ನು ಕರೆಯುತ್ತೇವೆ. ಅದೇ ರೀತಿ ರಸಋಷಿ ಎಂದು ಕೂಡ ಕರೆಯುತ್ತೇವೆ. ನಾನು ಮೊದಲಿಗೆ ಹೇಳಿದ್ನಲ್ಲ, ರಸಋಷಿ ಎಂದು ಕೂಡ ಕರೆಯುತ್ತೇವೆ. ಇದು FDA ಎಕ್ಸಾಮ್ ಅಲ್ಲಿ ಮತ್ತು PDO ಎಕ್ಸಾಮ್ ಅಲ್ಲಿ ಮತ್ತು SDA ಎಕ್ಸಾಮ್ ಅಲ್ಲಿ ಮತ್ತು SSC ಸ್ಟಾಫ್ ಸೆಲೆಕ್ಷನ್ ಕಮಿಟಿಯಲ್ಲಿ ಕೂಡ ಕೇಳಿದ್ದಾರೆ. ಅದೇ ರೀತಿ ಟೆಟ್ ಎಕ್ಸಾಮ್ ಅಲ್ಲಿ ಕೂಡ ಕೇಳಿದ್ದಾರೆ. TET ಟೀಚರ್ ಎಲಿಜಿಬಲ್ ಟೆಸ್ಟ್ ಅಲ್ಲಿ ಕೂಡ ಕೇಳಿದ್ದಾರೆ. ಅಷ್ಟ ಒಂದು ಉನ್ನತವಾದ ವ್ಯಕ್ತಿ ಯಾರಪ್ಪ ಅಂದ್ರೆ ಕುವೆಂಪು. ಅದೇ ರೀತಿ ವಿದ್ಯಾರ್ಥಿಗಳೇ, ಕುವೆಂಪು ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಯಾವಾಗ ಸಿಕ್ಕಿದಪ್ಪ ಅಂದ್ರೆ 1967ರಲ್ಲಿ. ಯಾವ ಕೃತಿಗೆ ಸಿಕ್ಕಿದಪ್ಪ ಅಂದ್ರೆ ಶ್ರೀರಾಮಾಯಣ ದರ್ಶನಂ. ಅದೇ ರೀತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಸಿಕ್ಕಿದೆ. ಎಷ್ಟರಲ್ಲ ಬಂದ್ರೆ 1955 ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ಅದೇ ರೀತಿ 1967 ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದೆ. ಯಾವ ಕೃತಿಗೆ ಬಂದ್ರೆ ಶ್ರೀರಾಮಾಯಣ ದರ್ಶನಂ. ತುಂಬಾ ಸಲ ಎಕ್ಸಾಮ್ ಅಲ್ಲಿ ಕ್ವಶನ್ ಆಗಿದೆ, ದಯವಿಟ್ಟು ಚೆನ್ನಾಗಿ ಕೇಳಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ. ಅದೇ ರೀತಿ ಕುವೆಂಪು ಯಾರ ಜೀವನ ಚರಿತ್ರೆಯನ್ನು ಬರೆದನಪ್ಪ ಅಂದ್ರೆ ಪರಮಹಂಸ ಮತ್ತು ಸ್ವಾಮಿ ವಿವೇಕಾನಂದ ಇಬ್ಬರ ಜೀವನ ಚರಿತ್ರವನ್ನು ಬರೆದನು. ಅದೇ ರೀತಿ ವಿದ್ಯಾರ್ಥಿಗಳೇ, ಈತನ ಒಂದು ಆತ್ಮಕಥೆ ಯಾವ್ದಪ್ಪ ಅಂದ್ರೆ ನೆನಪಿನ ದೋಣಿಯಲ್ಲಿ. ಸಾಕಷ್ಟು ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಕುವೆಂಪು ಅವರ ಆತ್ಮಕಥೆ ಯಾವ್ದಪ್ಪ ಅಂದ್ರೆ ನೆನಪಿನ ದೋಣಿಯಲ್ಲಿ. ಅದೇ ರೀತಿ ವಿದ್ಯಾರ್ಥಿಗಳೇ, ಈತನ ನಾಟಕಗಳು ಕೂಡ ಇಂಪಾರ್ಟೆಂಟ್. ಬೆರಳ್ ಕೊರಳ್. ಅದೇ ರೀತಿ ಇನ್ನೊಂದು ಯಾವ್ದಪ್ಪ? ಬಲಿದಾನ ಬಿರುಗಾಳಿ. ಇವೆಲ್ಲ ಈ ನಾಟಕಗಳು ಕೂಡ ತುಂಬಾ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳೇ. ಕುವೆಂಪು ಅವರ ಬಗ್ಗೆ ನಮಗೆ ಇಷ್ಟು ಗೊತ್ತಿದ್ದರೆ ಯಾವುದೇ ಕ್ವಶನ್ ಅಟೆಂಡ್ ಮಾಡಬಹುದು. ಕುವೆಂಪು ಅವ್ರ ಏನಪ್ಪಾ ಆತ ಜ್ಞಾನಪೀಠ ಪ್ರಶಸ್ತಿ ಯಾವ ಕೃತಿಗೆ ಬರೆದನಪ್ಪ ಅಂದ್ರೆ ಶ್ರೀರಾಮಾಯಣ ದರ್ಶನ. ಎಷ್ಟರಲ್ಲಪ್ಪ ಅಂದ್ರೆ 1967ರಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದನು ವಿದ್ಯಾರ್ಥಿಗಳು. ಅದೇ ರೀತಿ ಈ ಒಂದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು 1955ರಲ್ಲಿ ಪಡೆದನು. ಇದು ಕೂಡ ಗೊತ್ತಿರಬೇಕು. ಅದೇ ರೀತಿ ರಸಋಷಿ ಎಂದು ಕೂಡ ಕುವೆಂಪು ಅವರನ್ನು ಕರೆಯುತ್ತೇವೆ. ಅದೇ ರೀತಿ ಎರಡನೇ ರಾಷ್ಟ್ರ ಕವಿ ಎಂದು ಕೂಡ ಕರೆಯುತ್ತೇವೆ. ಅದೇ ರೀತಿ ಕರ್ನಾಟಕದ ನಾಡಗೀತೆಯಾದ ಜೈ ಭಾರತ ಜನನೀಯ ತನುಜಾತೆ ಎಂಬ ಗೀತೆಯನ್ನು ಕೂಡ ಕುವೆಂಪು ಅವರೇ ಬರೆದಿದ್ದಾರೆ. ಇವೆಲ್ಲಾ ಪಾಯಿಂಟ್ಸ್ ವಿದ್ಯಾರ್ಥಿಗಳ ಪ್ರತಿಯೊಂದು ಎಕ್ಸಾಮ್ ಅಲ್ಲಿ ಕುವೆಂಪು ಅವರ ಬಗ್ಗೆ ಒಂದು ಕ್ವಶನ್ ಫಿಕ್ಸ್. ಯಾವುದೇ ಎಕ್ಸಾಮ್ ಅಲ್ಲಿ PC ಇಂದ DC ವರೆಗೆ ಕೂಡ ಕುವೆಂಪು ಅವರ ವ್ಯಕ್ತಿತ್ವದ ಬಗ್ಗೆ ಮತ್ತು ಅವರ ಒಂದು ಅದ್ಭುತವಾದ ಒಂದು ಕೃತಿಗಳ ಬಗ್ಗೆ, ಅದೇ ರೀತಿ ಅವರ ಒಂದು ಜೀವನ ಚರಿತ್ರೆ ಮತ್ತು ಅವರ ಒಂದು ಆತ್ಮಕಥೆಗಳು ಮತ್ತು ಅವರ ಒಂದು ಬಿರುದುಗಳ ಮೇಲೆ ಕ್ವಶನ್ ಬಂದೇ ಬರುತ್ತೆ. ದಯವಿಟ್ಟು ಈ ವಿಡಿಯೋವನ್ನು ಚೆನ್ನಾಗಿ ವೀಕ್ಷಣೆ ಮಾಡಿ ವಿದ್ಯಾರ್ಥಿಗಳು. ಇಲ್ಲಿಗೆ ಈ ವಿಡಿಯೋ ಮುಕ್ತಾಯವಾಗುತ್ತದೆ. ದಯವಿಟ್ಟು ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿದ್ಯಾರ್ಥಿಗಳು. ದಯವಿಟ್ಟು ಶೇರ್ ಮಾಡಿ, ಇನ್ನೊಬ್ಬರಿಗೆ ಕೂಡ ಈ ವಿಡಿಯೋ ತಲುಪಲಿ, ಇನ್ನೊಬ್ಬರು ಕೂಡ ಎಲ್ಲಾ ವಿಷಯವನ್ನು ತಿಳಿದುಕೊಳ್ಳಲಿ ವಿದ್ಯಾರ್ಥಿಗಳು. ಇಲ್ಲಿಗೆ ಈ ವಿಡಿಯೋ ಮುಕ್ತಾಯವಾಗುತ್ತದೆ.